ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿನ ನಿಮಗೆ ಆಶೀರ್ವಾದವಾಗಿ ಇರಲಿದೆ. ಈ ಸ್ಥಳ ನೋಡುವುದಕ್ಕೆ ಬಹಳ ಸುಂದರವಾಗಿದೆ, ರಮ್ಯವಾಗಿದೆ, ಬೆಟ್ಟ ಪ್ರದೇಶ ಎಂಬುದಾಗಿ ನೋಡುತ್ತೀರಾ. ಯುರೋಪ್ನಲ್ಲಿ ಆಸ್ಟ್ರಿಯಾ ಎಂಬುದಾಗಿ ಒಂದು ದೇಶ ಇದೆ ಅಲ್ಲ, ಜರ್ಮನಿಯ ಪಕ್ಕದಲ್ಲಿ ಇದೆ. ಆ ದೇಶದಲ್ಲಿರುವಂಥ ಒಂದು ಬೆಟ್ಟ ಪ್ರದೇಶ ಆಲ್ಸ್ ಪರ್ವತಗಳು ಎಂಬುದಾಗಿ ಕೇಳಿದ್ದೀರಾ. ಯುರೋಪ್ ಖಂಡ ಪೂರ್ತಿ ಅನೇಕ ದೇಶಗಳಲ್ಲಿ ಹಬ್ಬಿ ಹರಡಿದೆ. ಆಲ್ಸ್ ಪರ್ವತಗಳು ನೋಡುವುದಕ್ಕೆ ಬಹಳ ಸುಂದರವಾಗಿದೆ, ರಮ್ಯವಾಗಿದೆ. ಆ ರೀತಿಯ ಒಂದು ಸ್ಥಳದಲ್ಲಿ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? 1 ಕೊರಿಂಥದವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿಟ್ಟಿರುವಂಥ ಆಶೀರ್ವಾದಗಳು. ನೀವು ಯೇಸುವನ್ನು ಪ್ರೀತಿಸುತ್ತೀರಾ? ನಿಜವಾಗಿ ಪ್ರೀತಿಸುತ್ತೀರಾ ಹೇಳಿರಿ. ನಿಮಗಾಗಿ ಜೀವವನ್ನೇ ಕೊಟ್ಟು ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದಂಥ ಯೇಸುವನ್ನು ಪ್ರೀತಿಸುತ್ತೀರಲ್ಲ? ಹಾಗಾದರೆ ನಿಮ್ಮ ಮೇಲೆ ಆತನು ಪ್ರೀತಿ ಇಟ್ಟು ವಿಶೇಷವಾದ ಕಾರ್ಯಗಳನ್ನು ಸಿದ್ಧ ಮಾಡಿದ್ದಾರಂತೆ. ಅದನ್ನು ಕಣ್ಣು ಕಾಣಲೂ ಇಲ್ಲ, ಕಿವಿ ಕೇಳಲೂ ಇಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲೂ ಇಲ್ಲ. ಅದು ಏನು ದೇವರು ನನಗಾಗಿ ಸಿದ್ಧ ಮಾಡಿಟ್ಟಿರುವಂತಹ ಕಾರ್ಯಗಳು? ಲೋಕದಲ್ಲಿರುವುದನ್ನು ಕಣ್ಣಾರೆ ನೋಡಬಹುದಲ್ಲವಾ? ಒಂದು ಮನೆ, ಒಂದು ಕಾರು, ಲೋಕದ ಆಶೀರ್ವಾದಗಳನ್ನು ನೋಡಬಹುದಲ್ಲವಾ? ಹೇಳುವಾಗ ಕೇಳಬಹುದು. ಇದೇನು ಎಂಬುದಾಗಿ ಕೇಳುತ್ತೀರಾ? ಯೇಸು ಕ್ರಿಸ್ತನು ಸತ್ತು ಜೀವದಿಂದ ಎದ್ದ ನಂತರ ಪರಲೋಕಕ್ಕೆ ಏರಿ ಹೋಗುವಂತ ಕಾಲ. ದೇವರು ಸಾಯುವಂತ ಸಮಯ ಬರುವಾಗಲೇ ಶಿಷ್ಯರನ್ನು ನೋಡಿ ಹೇಳಿದರು, ನಾನು ಹೋಗುವುದು ಒಳ್ಳೆಯದು, ನಾನು ಹೋಗಿ ಪರಲೋಕದಲ್ಲಿ ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡುವೆನು. ಒಂದು ಸ್ಥಳವನ್ನು ಸಿದ್ಧ ಮಾಡಿದ ನಂತರ ನಾನು ಬಂದು ನನ್ನೊಂದಿಗೆ ಇರುವಂತೆ ನಿಮ್ಮನ್ನು ಕರೆದುಕೊಂಡು ಹೋಗುವೆನೆಂಬುದಾಗಿ ಹೇಳಿದರು. ಪರಲೋಕದಲ್ಲಿ ನನ್ನ ತಂದೆಯ ಮನೆಯಲ್ಲಿ ಅನೇಕ ವಾಸಸ್ಥಳಗಳು ಉಂಟು, ನಿಮಗಾಗಿ ಒಂದನ್ನು ಸಿದ್ಧ ಮಾಡಲು ಹೋಗುತ್ತೇನೆಂದು ಹೇಳಿದನು. ಹಾಗಾದರೆ ದೇವರು ಸಿದ್ಧ ಮಾಡಿಟ್ಟಿರುವುದು ಏನು? ಪರಲೋಕದ ಭಾಗ್ಯ. ಅಲ್ಲಿ ವಿಶೇಷವಾದ ಮನೆಯನ್ನು ನಮ್ಮ ವಾಸಕ್ಕಾಗಿ ದೇವರು ಸಿದ್ಧ ಮಾಡುತ್ತಾ ಇದ್ದಾರೆ. ಒಂದು ಸ್ಥಳವನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ಅದು ಹೇಗಿರುತ್ತದೆ ಗೊತ್ತಾ? ಕೆಲವೊಂದು ಸ್ಥಳಗಳನ್ನು ನೋಡಿ ಹೇಳುತ್ತಾರೆ, ಓ ಪರಲೋಕದ ಹಾಗೆ ಇದೆ ಎಂಬುದಾಗಿ. ನೀವು ಪರಲೋಕವನ್ನು ನೋಡಿಯೇ ಇಲ್ಲವಲ್ಲ, ಲೋಕದಲ್ಲಿರುವುದನ್ನು ಅದರೊಟ್ಟಿಗೆ ಹೋಲಿಸುವುದಕ್ಕೆ ಆಗದು. ಅಷ್ಟು ವಿಶೇಷವಾದದ್ದಾಗಿ ಅದು ಖಂಡಿತ ಇರುತ್ತದೆ. ಅಲ್ಲಿ ಅನೇಕ ದೇವದೂತರು ಇರುತ್ತಾರೆ, ಪರಿಶುದ್ಧರು ಇರುತ್ತಾರೆ. ದೇವರ ಮಹಿಮೆಯು ಬೈಬಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ವಿವರಿಸಲಾಗಿದೆ. ಅದನ್ನು ಯೋಚಿಸುವಾಗಲೇ ನಮಗೆ ಬಹಳ ಆಶ್ಚರ್ಯವಾಗಿದೆ. ನಾವು ಕಣ್ಣಾರೆ ನೋಡಲಿಲ್ಲ, ಕಿವಿಯಾರೆ ಅದನ್ನು ಕೇಳಲಿಲ್ಲ, ಆದರೆ ಅದರ ಮಹಿಮೆ ಬಹಳ ವಿಭಿನ್ನ. ಅಲ್ಲಿ ಒಂದು ಸ್ಥಳವನ್ನು ನಿಮಗಾಗಿ ಸಿದ್ಧ ಮಾಡುತ್ತಾ ಇದ್ದಾರೆ. ಅದುವೇ ವಿಶೇಷವಾದದ್ದು. ಲೋಕದಲ್ಲಿ ನಮಗೊಂದು ಮನೆ ಅವಶ್ಯ, ಆದಾಯಕ್ಕೆ ಒಂದು ಮಾರ್ಗ ಅವಶ್ಯ, ಅದಕ್ಕಾಗಿ ಕೆಲಸ, ಬಿಸ್ನೆಸ್, ಅನೇಕ ಕಾರ್ಯಗಳು ಇದೆ ಅಲ್ಲ. ನಾವು ಹೆಚ್ಚಾಗಿ ಇದೇ ಕಾರ್ಯಗಳನ್ನು ಪ್ರಾಮುಖ್ಯಗೊಳಿಸಿ ದೇವರ ಮುಂದೆ ಕೇಳುತ್ತಾ ಇರುತ್ತೇವೆ. ಆದರೆ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ನಿತ್ಯ ಕಾಲವಾಗಿ ಬಾಳುವಂತಹ ಒಂದು ಪರಲೋಕ ಭಾಗ್ಯವನ್ನು ನಮಗಾಗಿ ಸಿದ್ಧ ಮಾಡಿ ಇಟ್ಟಿದ್ದಾರಂತೆ. ಅದುವೇ ದೊಡ್ಡ ಆಶೀರ್ವಾದ. ನೋಡಿರಿ, ಲೋಕದಲ್ಲಿ ಎಷ್ಟು ಕಾಲ ಬಾಳಬಹುದು? ಇದು ತಾತ್ಕಾಲಿಕ, ಸ್ವಲ್ಪ ಕಾಲ ಅಷ್ಟೇ. ಆದರೆ ಮರಣದ ನಂತರ ದೇವರೊಂದಿಗೆ ಪರಲೋಕದಲ್ಲಿ ಬಾಳುವಂತ ಜೀವಿತವೇ ಶಾಶ್ವತವಾದದ್ದು. ಅದುವೇ ನಿತ್ಯ ಜೀವ, ಕೊನೆಯೇ ಇಲ್ಲದ ಜೀವಿತ ಎಂದು ವಾಕ್ಯವು ಹೇಳುತ್ತದೆ. ಅದಕ್ಕೆ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ನಿಮಗಾಗಿ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಎದ್ದಂತ ಯೇಸು ಪರಲೋಕ ಭಾಗ್ಯವನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಯೇಸುವಿನ ಮೂಲಕ ಅಲ್ಲಿಗೆ ಹೋಗಬಹುದೇ ಹೊರತು ಬೇರೆ ಯಾವ ಮಾರ್ಗದಿಂದಲೂ ಯಾರೂ ಆ ಭಾಗ್ಯವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಆತನೊಬ್ಬನೇ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪರಿಹಾರವನ್ನು ಉಂಟು ಮಾಡಿ ಪರಲೋಕಕ್ಕೆ ಹೋಗುವಂತ ಬಾಗಿಲನ್ನು ತೆರೆದವನು. ಆತನೇ ನಮಗೆ ಎಲ್ಲವನ್ನು ಸಿದ್ಧ ಮಾಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟವನು. ಬೇರೆ ಯಾರೂ ಕೂಡ ಇಂತಹ ಒಂದು ವಾಗ್ದಾನವನ್ನು ಮಾಡಿಯೇ ಇಲ್ಲ. ಹಾಗಾದ್ರೆ ಅಂತ ಯೇಸು ಕ್ರಿಸ್ತನನ್ನು ನೀವು ನಂಬುವಂಥದ್ದು ಬರೀ ಲೋಕದ ಮೇಲುಗಳಿಗಾಗಿ ಮಾತ್ರವೇ ಇರಬಾರದು. ಇದೆಲ್ಲ ತಾತ್ಕಾಲಿಕವಾದದ್ದು. ಆದರೆ ಶಾಶ್ವತವಾದ ದೇವರು ಸಿದ್ಧ ಮಾಡುತ್ತಾ ಇರುವಂತ ಮಹಿಮೆಯಾದ ಕಾರ್ಯಗಳಿಗಾಗಿ ತವಕಿಸಬೇಕು, ಅದನ್ನು ಬಯಸಬೇಕು, ಅದನ್ನು ನಂಬಬೇಕು. ದೇವರು ಹೇಳುತ್ತಾರೆ, ನಾನು ನಿಮಗಾಗಿ ಸಿದ್ಧ ಮಾಡಿ ಇರುವಂತ ಕಾರ್ಯಗಳು ವಿಶೇಷವಾದದ್ದು. ಅದನ್ನು ಹೊಂದಿಕೊಳ್ಳಲು ಸಿದ್ಧವ? ಹಾಗಾದರೆ ಅದಕ್ಕೆ ತಕ್ಕ ಪರಿಶುದ್ಧ ಜೀವಿತ ಜೀವಿಸಬೇಕು. ಅದಕ್ಕೆ ತಕ್ಕಂತೆ ನೀತಿಯ ಜೀವಿತವನ್ನು ಜೀವಿಸಿ ಸರಿಯಾಗಿ ಯೇಸುವನ್ನು ಹಿಂಬಾಲಿಸಿದರೆ ಮಾತ್ರ ಆ ಜೀವಿತವನ್ನು ಹೊಂದಲು ಸಾಧ್ಯ. ಆ ಭಾಗ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಪ್ರಾರ್ಥಿಸುವಿರ? ದೇವರೇ, ನನಗಾಗಿ ನೀವು ಸಿದ್ಧ ಮಾಡುತ್ತಾ ಇರುವಂತ ಪರಲೋಕ ಭಾಗ್ಯ, ಅದನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದು ಎಷ್ಟು ಶ್ರೇಷ್ಠವಾದ ಕಾರ್ಯ ಎಂಬುದಾಗಿ ನಾವು ಊಹಿಸಬಹುದು. ನನಗೆ ಆ ಭಾಗ್ಯವನ್ನು ನೀವು ಖಂಡಿತ ಕೊಡಬೇಕು.
ನಾನು ಆ ಅನುಭವದೊಳಗೆ ಪ್ರವೇಶಿಸಬೇಕು. ಈ ಲೋಕದ ಜೀವಿತದ ನಂತರ ಪರಲೋಕ ರಾಜ್ಯದಲ್ಲಿ ನೀವು ನನಗಾಗಿ ಸಿದ್ಧ ಮಾಡಿದ ಮನೆಯಲ್ಲಿ ನಾನು ವಾಸ ಮಾಡಬೇಕು. ಅದಕ್ಕೆ ನನ್ನನ್ನು ಸಿದ್ಧ ಮಾಡಿ ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.